ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ, ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ. ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ, ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ. ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ. ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ, ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ. ಉಪದೇಶವೆಂತು ಸಲುದಯ್ಯ ಎತ್ತಳಬಡುವುದಯ್ಯ, ಉಪದೇಶವೆಂತು ಸಲುದಯ್ಯ ಎತ್ತಳಬಡುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ, ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ, ಗುರುವಚನ ಪರಾಮುಖಂಗೆ. ಎಂದೆಂದು ಭವಲಿಂಗರು ನೋಡ, 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 ಎಂದೆಂದು ಭವಲಿಂಗರು ನೋಡ. ಸತ್ಯವಿಲ್ಲದವರೊಡನೆ ಸಹಸ್ರಕ್ಕೊಮ್ಮೆ ನುಡಿಯಲಾಗದು, ಲಕ್ಷಕ್ಕೊಮ್ಮೆ ನುಡಿಯಲಾಗದು, ಕೋಟಿಗೊಮ್ಮೆ ನುಡಿಯಲಾಗದು. ಸುಡಲಿ ಅವಂದಿರ ಕೂಡೆ ಮಾರಿ ಹೋಗಿ ಹೊರಲಿ. ಗುಹೇಶ್ವರ ನಿಮ್ಮ ಶರಣರಲ್ಲದವರೊಡನೆ ಬಾಯಿದೆರೆಯಲಾಗದು. ಮಾನವ ಮಾತು ಬಲ್ಲಂಥವನು. ಮಾತಿನಿಂದಲೇ ನಗೆ ಮತ್ತು ಹೊಗೆ. ಮಾತೆ ಮುತ್ತು, ಮಾತೆ ಮೃತ್ಯು, ಮಾತೆ ಮಾಣಿಕ್ಯ. ಶರಣರ ದೃಷ್ಟಿಯಲ್ಲಿ ಮಾತು ಜ್ಯೋತಿರ್ಲಿಂಗ, ಅದು ಅರಿವಿನ ಬೆಳಕು. ಮಾತು ಮುತ್ತಿನ ಹಾರದಂತೆ, ಸ್ಫಟಿಕದ ಸಲಾಕೆಯಂತೆ, ಮಾಣಿಕ್ಯದ ದೀಪ್ತಿಯಂತೆ ಇರಬೇಕು ಅಂತ ಹೇಳಿದ್ದಾರೆ ಬಸವಣ್ಣವರು. ಮಾತಿಗೆ ವಿಶೇಷ ಮಹತ್ವ ಇದೆ. ಮಾತಾಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು ಅನ್ನುವಂಥ ಗಾದೆ ಮಾತಿನ ಸತ್ವವೇ ಮಾತಿನ ಮಹತ್ವವನ್ನು ತಿಳಿಸುತ್ತೆ. ಹಾಗಾಗಿ ಎಚ್ಚರದಿಂದ ಮಾತನಾಡಬೇಕಾಗುತ್ತೆ. ಆಡುವ ಮಾತು ವಿರಸ ವಿದ್ವೇಷಕ್ಕೆ ಕಾರಣ ಆಗದೆ ಸರಸ ಸಾಮರಸ್ಯ ಸೌಹಾರ್ದ ಭಾವನೆಯನ್ನು ಬೆಳೆಸುವಂತೆ ಇರಬೇಕು. ಮಾತು ಭಕ್ತಿಯನ್ನು ಹೊರಹೊಮ್ಮಿಸುವಂತೆ ಇರಬೇಕು. ನುಡಿದಂತೆ ನಡೆ, ನಡೆದಂತೆ ನುಡಿ ಇರಬೇಕು. ಇದು ಬಹುತೇಕ ಶರಣರ ಸಂದೇಶ. ಪ್ರಭುದೇವರು ಪ್ರಸ್ತುತ ವಚನದಲ್ಲಿ ಎಂಥವ್ರ ಜೊತೆ ಮಾತನಾಡಬೇಕು ಅನ್ನುವಂಥ ಸಂದೇಶವನ್ನು ನೀಡಿದ್ದಾರೆ. ಸತ್ಯವಂತರ ಜೊತೆಗೆ ಮಾತ್ರ ನುಡಿಬೇಕು ಅನ್ನುವಂಥ ಸ್ಪಷ್ಟ ಅಭಿಪ್ರಾಯ ಅವ್ರದ್ದು. ಯಾಕೆ ಅಂದರೆ ನಾವು ಎಂಥವ್ರ ಜೊತೆ ಮಾತನಾಡ್ತೇವೆ ಅನ್ನೋ ಆಧಾರದ ಮೇಲೆ ನಮ್ಮ ವ್ಯಕ್ತಿತ್ವ ರೂಪಿತ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಒಡನಾಟ
ಎಂಥವ್ರ ಜೊತೆ ಇದೆ ಅನ್ನೋದನ್ನು ಗಮನಿಸಿನೇ ಇತರರು ನಮ್ಮ ವ್ಯಕ್ತಿತ್ವವನ್ನು ಅಳೆಯುವಂಥ ಸಾಧ್ಯತೆಗಳಿರ್ತಾವೆ. ಹಾಗಾಗಿ ಸಗಣಿಯವನೊಂದಿಗೆ ಸರಸವಾಡದೆ ಗಂಧದವನೊಂದಿಗೆ ಗುದ್ದಾಡದ ಲೇಸು ಅಂತ ನುಡಿಗಟ್ಟೆ ಇದೆ. ವ್ಯಕ್ತಿತ್ವಕ್ಕೆ ಗೌರವ ಬರುವಂಥದ್ದು ಆತನ ನಡೆ ಮತ್ತು ನುಡಿಯಿಂದ. ಸತ್ಯ, ಪ್ರಾಮಾಣಿಕತೆ, ನೀತಿ, ಪ್ರೀತಿ, ಕ್ಷಮೆ ಇಂಥ ಮೌಲ್ಯಗಳನ್ನು ಬದುಕಿನ ಬಂಡವಾಳ ಮಾಡಿಕೊಂಡವ್ರ ಜೊತೆ ಸಂಭಾಷಣೆ ಮಾಡೋದ್ರಿಂದ ವ್ಯಕ್ತಿ ತಾನೂ ಅವರ ದಾರಿಯಲ್ಲಿ ನಡೀಲಿಕ್ಕೆ ಪ್ರೇರಣೆ ದೊರೆಯುತ್ತೆ. ಸಹವಾಸ ಎಂಥವರನ್ನು ಕೂಡ ಬದಲಾಯಿಸುತ್ತೆ. ನೀವು ಕಳ್ಳರ ಜೊತೆ ಆಡಿದರೆ ಕಳ್ಳರ ಗುಣಗಳೇ ಬರ್ತಾವೆ, ಸುಳ್ಳ್ರ ಜೊತೆ ಆಡಿದರೆ ಸುಳ್ಳ್ರ ಗುಣಗಳೇ ಬರ್ತಾವೆ. ಹಾಗಾಗಿ ಯಾರು ಸತ್ಯವಂತರೋ, ಸಜ್ಜನರೋ, ಸತ್ಪುರುಷರೋ ಅಂಥವರ ಸಹವಾಸದಲ್ಲಿದ್ದು ಅವರ ಜೊತೆ ಸರಸ ಸಂಭಾಷಣೆ ಮಾಡೋದ್ರಿಂದ ವ್ಯಕ್ತಿತ್ವ ಬದಲಾವಣೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ಹಾಗಂತ ಸತ್ಯವಂತರ ಒಡನಾಟ ಇದ್ದ ಮಾತ್ರಕ್ಕೆ ಒಳ್ಳೆಯವರಾಗ್ತಾರೆ ಅಂತ ಏನಲ್ಲ. ಒಳ್ಳೆಯವರು ಆಗಬೇಕು ಅನ್ನುವಂಥ ಭಾವನೆ ತನು ಮನದಲ್ಲಿ ತುಂಬಿರಬೇಕು. ಅದು ಅಲ್ಲಿಲ್ಲದೇ ಇದ್ದರೆ ನೀವು ಯಾರ ಜೊತೆ ಮಾತನಾಡಿದರೂ ಪ್ರಯೋಜನ ಇಲ್ಲವಾಗುತ್ತೆ. ಕೆಲವರು ಇಂಥವ್ರ ಜೊತೆ ನಾನು ಸದಾ ಮಾತನಾಡ್ತೇನೆ ಅಂತ ಹೇಳಿ ಅವರ ಹೆಸರನ್ನ ದುರುಪಯೋಗ ಮಾಡಿಕೊಂಡು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇರ್ತಾರೆ. ಹಾಗಾಗಿ ಅಂಥವ್ರ ಜೊತೆ ಮಾತನಾಡಬೇಕೇ ಬೇಡವೇ ಅಂತ ಹೇಳಿ ಯೋಚಿಸಬೇಕಾಗುತ್ತೆ. ಒಮ್ಮೆಲೇ ಒಬ್ಬ ವ್ಯಕ್ತಿಯ ಗುಣಾವಗುಣಗಳು ಗೊತ್ತಾಗದೇ ಇರ್ಬೋದು. ಸ್ವಲ್ಪ ಒಡನಾಟ ಹೆಚ್ಚಾದ ಹಾಗೆ ಆ ವ್ಯಕ್ತಿಯ ಸ್ವಭಾವ ಸಹಜವಾಗಿಯೇ ಅರ್ಥ ಆಗುತ್ತೆ. ಆತ ಸಾತ್ವಿಕ, ನಂಬಿಕೆಗೆ ಅರ್ಹ, ಸಜ್ಜನ ಅನ್ನುವಂಥ ವಿಶ್ವಾಸ ಬಂದರೆ ಅವನ ಜೊತೆ ಮನ ಬಿಚ್ಚಿ ಮಾತನಾಡ್ಬೋದು. ಈ ನೆಲೆಯಲ್ಲಿ ಪ್ರಭುದೇವರ ವಚನ ಚಿಂತನಾರ್ಹವಾಗಿದೆ. ಯಾರು ಕಪಟಿಗಳು ಸತ್ಯದ ತಲೆಯ ಮೇಲೆ ಹೊಡೆದಂತೆ ಸುಳ್ಳು ಹೇಳಿ ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವಂಥ ಸಂಚುಗಾರರಾಗಿರ್ತಾರೋ ಅಂಥವ್ರ ಜೊತೆ ಅಪ್ಪಿತಪ್ಪಿನೂ ಮಾತನಾಡಬಾರ್ದಂತೆ. ಅವರು 100, 1000, ಲಕ್ಷ, ಕೋಟಿ ಸಲ ಮಾತನಾಡಿಸ್ಲಿಕ್ಕೆ ಮುಂದಾದರೂ ಕೂಡ ಅವ್ರ ಜೊತೆ ಮನ ಬಿಚ್ಚಿ ಮಾತನಾಡಲೇಬಾರ್ದು ಅನ್ನುವಂಥಲ್ಲಿ ಒಂದು ಸಂದೇಶ ಇದೆ ಅನ್ನೋದನ್ನು ಗಮನಿಸಬೇಕು. ಅವ್ರಿಗೆ ಎಂಥ ವಿಪತ್ತೇ ಬರಲಿ, ಸುಡ್ಲಿ, ಮಾರಿ ಹೋಗಲಿ, ಆದರೂ ಅವ್ರ ಜೊತೆ ಮಾತನಾಡಬಾರ್ದು. 12ನೇ ಶತಮಾನದಲ್ಲಿ ಅಷ್ಟೊಂದು ಜನ ಶರಣೀಯರು ತಮ್ಮ ಬದುಕನ್ನು ಪುಟಕ್ಕಿಟ್ಟ ಚಿನ್ನದಂತೆ ಮಾಡಿಕೊಂಡಿದ್ದು ಸತ್ಯವಂತರ ಜೊತೆ ಮಾತನಾಡಿದ್ರಿಂದಲೇ. ಅನುಭವ ಮಂಟಪ ಅಂಥ ಸತ್ಯವಂತರಿಂದಲೇ ಕೂಡಿತ್ತು. ಹಾಗಾಗಿ ಅವರು ಕಾಯಕ, ದಾಸೋಹ, ಏಕದೇವನಿಷ್ಠೆ, ಸಕಲ ಜೀವಾತ್ಮರಿಗೆ ಒಳಿತು ಬಯಸುವ ಗುಣಗಳನ್ನು ತಮ್ಮ ಬದುಕಿನ ಬಂಡವಾಳ ಮಾಡಿಕೊಂಡು ನಿಜ ಶರಣರಾಗಲಿಕ್ಕೆ ಸಾಧ್ಯ ಆಯಿತು. ನಿತ್ಯ ಬದುಕಿನ ವ್ಯವಹಾರದಲ್ಲೇ ನೋಡಿದರೆ ಈ ಸುಳ್ಳನ್ನೇ ವೈಭವೀಕರಿಸಿ ದೊಡ್ಡವರಂತೆ ಮೆರೆಯುವಂಥ ಜನರನ್ನು ಕಾಣ್ತಾ ಇದ್ದೇವೆ. ಆದರೂ ಅವರಿಂದ ದೂರ ಇರಬೇಕು ಅನ್ನುವಂಥ ಪ್ರಜ್ಞೆ ಅನೇಕರಿಗೆ ಇರೋದಿಲ್ಲ ಮತ್ತು ಅವರ ನೆರಳಿನಲ್ಲೇ ಇರಲಿಕ್ಕೆ ಮುಂದಾಗ್ತಾರೆ. ಅದಕ್ಕೆ ಕಾರಣ ಸ್ವಾರ್ಥ, ಅಧಿಕಾರ ದಾಹ, ಎಲ್ಲಿ ನಮಗೆ ತೊಂದರೆ ಕೊಡ್ತಾರೋ ಅನ್ನುವಂಥ ಭಯ. ಎಲ್ಲದಕ್ಕಿಂತ ಮುಖ್ಯ ಸತ್ಯದ ಸತ್ವವನ್ನು ತಿಳಿದೇ ಇರುವಂಥದ್ದು. ಒಂದು ವೇಳೆ ತಿಳಿದಿದ್ರೂ ಕೂಡ ಅವರೊಂದಿಗೆ ಮಾತನಾಡ್ತಾ ಇದ್ದರೆ ಬೇರೆಯವರು ನಮಗೆ ಗೌರವ ಕೊಡ್ತಾರೆ ಅನ್ನುವಂಥ ಭ್ರಮೆ. ಅಂಥವರು ಪ್ರಭುದೇವರ ಈ ವಚನವನ್ನು ನಿತ್ಯ ಬದುಕಿನ ಮಂತ್ರವಾಗಿಸಿಕೊಳ್ಳುವಂಥ ಅಗತ್ಯ ಇದೆ. ಕೆಲವರು ಸುಳ್ಳನ್ನೇ ತಮ್ಮ ತವರು ಮನೆ ಅಂತ ಭಾವಿಸಿರ್ತಾರೆ. ಅವ್ರಿಗೆ ಸುಳ್ಳು ಪ್ರಿಯವಾದಷ್ಟು ಸತ್ಯ ಪ್ರಿಯ ಆಗೋದಿಲ್ಲ. ಆದರೆ ಒಂದು ಮಾತು ಸದಾ ನೆನಪಿನಲ್ಲಿರಬೇಕು, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸುಳ್ಳು ಎಂದಿಗೂ ಸುಖ, ಶಾಂತಿ, ನೆಮ್ಮದಿ ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ.
ಸತ್ಯವಂತರ ಸಂಘ, ಅವರ ಜೊತೆ ಮಾತುಕತೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಉನ್ನತೀಕರಿಸುತ್ತೆ. ಗಾಂಧೀಜಿಯವರು ಮೊದಲಿಗೆ ದೇವರು ಸತ್ಯ ಅಂತ ಹೇಳಿದ್ದು, ನಂತರ ಸತ್ಯವೇ ದೇವರು ಅನ್ನುವಂಥ ನಿರ್ಣಯಕ್ಕೆ ಬಂತು. ಅಂದರೆ ಸತ್ಯದ ದಾರಿಯಲ್ಲಿ ನಡೆದರೆ ದೇವರು ಸದಾ ಅವರ ಬೆಂಗಾವಲಿಗೆ ಇರುವಂಥದ್ದು ಅನ್ನುವ ಅರ್ಥ ಇಲ್ಲಿದೆ. ನೀವು ಗೋವಿನ ಹಾಡನ್ನು ಕೇಳಿರ್ಬೋದು. ಆ ಹಾಡಿನಲ್ಲಿ ಒಂದು ಗೋವು ಹೇಳುತ್ತೆ, ಸತ್ಯವೇ ನಮ್ಮ ತಂದೆ ತಾಯಿ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ಮಿಕ್ಕಿ ನಡೆದರೆ ಮೆಚ್ಚನ ಪರಮಾತ್ಮನು. ಈ ನೆಲೆಯಲ್ಲಿ ಸುಳ್ಳುಗಾರರು ಎಷ್ಟೇ ಶ್ರೀಮಂತರು, ವಿದ್ಯಾವಂತರು, ಅಧಿಕಾರಸ್ಥರು ಆಗಿದ್ರೂ ಕೂಡ ಅವರ ಜೊತೆಗೆ ಯಾವ ಕಾರಣಕ್ಕೂ ಮಾತನಾಡಬಾರ್ದು. ಬದಲಾಗಿ ಶರಣರ ಜೊತೆ ಮಾತನಾಡಬೇಕು. ಯಾಕೆ ಅಂದರೆ ಶರಣರು ಅರಿವು, ಆಚಾರ, ಅನುಭವದ ಪ್ರತೀಕ. ಅಂಥವರ ಒಡನಾಟ, ಸಂಭಾಷಣೆ ನಮ್ಮ ಬದುಕಿಗೆ ಒಂದು ಶಕ್ತಿ ಮತ್ತು ಚೈತನ್ಯವನ್ನು ತಂದುಕೊಡುತ್ತೆ. ಕೇಳ ಬನ್ನಿ ವಚನ ಸಂದೇಶ, ಕೇಳ ಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭವದ ಸಂದೇಶ, ಅನುಭಾವಿಗಳ ಅನುಭವದ ಸಂದೇಶ, ಅನುಭಾವಿಗಳ ಅನುಭವದ ಸಂದೇಶ, ಅನುಭಾವಿಗಳ ಅನುಭವದ ಸಂದೇಶ.